ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ನೀರಬೋದಿಹಾಳ ಗ್ರಾಮದ ವಿದ್ಯಾರ್ಥಿನಿ ವರ್ಷ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625ರಲ್ಲಿ 619 ಅಂಕಗಳನ್ನು ಗಳಿಸಿ ಗ್ರಾಮಕ್ಕೆ ಹೆಮ್ಮೆ ತಂದಿದ್ದಾಳೆ. ನೀರಬೋದಿಹಾಳ ಗ್ರಾಮದ ನಾಗೇಶ್ ಚೇಟರ್ ಅವರ ಪುತ್ರಿಯಾಗಿರುವ ವರ್ಷ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಭಗವಾನ್ ಶ್ರೀ ಸತ್ಯ ಸಾಯಿ ವಿದ್ಯಾಕೇಂದ್ರ ಚೊಕ್ಕೋಡಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಳೆ. ತನ್ನ ಪರಿಶ್ರಮ, ಶಿಸ್ತು ಮತ್ತು ದೃಢ ಸಂಕಲ್ಪದ ಮೂಲಕ ಈ ಸಾಧನೆ ಮಾಡಿ ಎಲ್ಲರ ಗಮನ ಸೆಳೆದಿದ್ದಾಳೆ. ವರ್ಷ ಸಾಧನೆಯ ಹಿನ್ನೆಲೆ ಗ್ರಾಮದಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದ್ದು, ಗ್ರಾಮಸ್ಥರು ಕೇಕ್ ಕಟ್ ಮಾಡಿ ಪೇಡೆ ಹಂಚಿಕೊಂಡು ಸಂತೋಷವನ್ನ ಹಂಚಿಕೊಂಡಿದ್ದಾರೆ. ಗ್ರಾಮದಲ್ಲಿ ಹಬ್ಬದ ಸಂಭ್ರಮ ಮೂಡಿದ್ದು ಎಲ್ಲರೂ ಕೂಡ ವಿದ್ಯಾರ್ಥಿನಿಗೆ ಶುಭಾಶಯ ಕೋರಿದ್ದಾರೆ. ವಿದ್ಯಾರ್ಥಿನಿಯ ಮನೆ ಭೇಟಿ ನೀಡಿದಾಗ ತಂದೆ ತಾಯಿ ಮತ್ತು ಕುಟುಂಬದ ಸದಸ್ಯರು ತಮ್ಮ ಸಂತೋಷವನ್ನ ಹಂಚಿಕೊಂಡಿದ್ದಾರೆ. ನಮ್ಮ ಮಗಳು ಇಷ್ಟು ದೊಡ್ಡ ಸಾಧನೆ ಮಾಡಿದಾಳೆ ಅನ್ನೋದಕ್ಕೆ ತುಂಬಾ ಹೆಮ್ಮೆ. ಅವಳು ಇನ್ನೂ ಕೂಡ ಹೆಚ್ಚಿನ ಸಾಧನೆ ಮಾಡಲಿ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಗ್ರಾಮದ ಹಿರಿಯರು ಕೂಡ ವರ್ಷ ಸಾಧನೆಗೆ ಅಭಿನಂದನೆ ಸಲ್ಲಿಸಿ ಈ ಮಗಳು ಇನ್ನು ಉನ್ನತ ಮಟ್ಟದಲ್ಲಿ ಬೆಳೆಯಲಿ, ನಮ್ಮ ಊರಿನ ಹೆಸರನ್ನ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ಯಲಿ ಎಂದಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ನೀರಬುದಿಯಾಳ ಗ್ರಾಮದಲ್ಲಿ ನಮಗೆ ಹೆಮ್ಮೆಯ ವಿಚಾರ ಏನಪ್ಪಾ ಅಂತಂದ್ರೆ, ನಮ್ಮ ನೀರಬುದಿಯಾಳ ಗ್ರಾಮದಲ್ಲಿರುವಂತ ಒಂದು ಬಾಲಕಿ ದಕ್ಷಿಣ ಕನ್ನಡ ಸುಳ್ಯ ಗ್ರಾಮದಲ್ಲಿ ಸುಳ್ಯ ತಾಲೂಕಿನಲ್ಲಿ ಇಲ್ಲಿಂದ ಹೋದಂತ ಬಾಲಕಿ ಅಲ್ಲಿ 5ನೇ ಕ್ಲಾಸ್ನಿಂದ 10ನೇ ತರಗತಿಯೊಳಗೆ ಅಲ್ಲೇ ಕಲಿತು ಒಳ್ಳೆ ಒಂದು ಮಾರ್ಕಸ್ ಅನ್ನು ತೆಗೆದುಕೊಂಡಿದ್ದಾಳೆ. ಆಗ ಕಾರಣ ಅವ್ರ ಮನೆಗೆ ಬಂದು ಭೇಟಿ ತಗೊಂಡಿದ್ದಾನೆ. ಅವ್ರ ಕುಟುಂಬದವರು ಇದ್ದಾರೆ. ಅವಳನ್ನು ಮಾತಾಡ್ಸೋಣ, ಏನ್ ಹೇಳ್ತಾರೆ ನೋಡೋಣ. ಅಲ್ಲಿ ಸ್ಕೂಲದ್ದು ನಿನಗೆ ಹೆಂಗ ಅನಿಸ್ತು? ಅಲ್ಲಿ ಎಲ್ಲಾ ಟೀಚರ್ಸು ತುಂಬಾ ಸಪೋರ್ಟಿವ್ ಆಗಿದ್ರು. ನಾ ಏನೇ ಮಾಡ್ಬೇಕು ಅಂದ್ರ ತುಂಬಾ ಗೈಡೆನ್ಸ್ ಕೊಡ್ತಿದ್ರು. ಯಾವುದೇ ಕಾರಣಕ್ಕೂ ಸ್ಟ್ರೆಸ್ ಮಾಡ್ತಿರ್ಲಿಲ್ಲ. ಇಂಡಿವಿಜುವಲ್ ಅಟೆನ್ಷನ್ ಕೊಡ್ತಿದ್ರು, ಪರ್ಸನಲ್ ಕೇರ್ ತಗೊಳ್ತಿದ್ರು. ಯಾವುದೇ ಟೈಮಲ್ಲಿ ಹೋಗಿ ಡೌಟ್ಸ್ ಕೇಳಿದ್ರು ಪ್ರತಿ ಡೌಟ್ಸು ಎಲ್ಲಾ ಕ್ಲಾರಿಫೈ ಮಾಡ್ತಿದ್ರು. ಅಂದ್ರೆ ನಮ್ಮ ಬಾಗಲಕೋಟೆಯಿಂದ ಕಲಿಬೇಕಾದ್ರೆ ತುಂಬಾ ಜನ ಕಡಿಮೆ ಅಲ್ಲಿ ಹೋಗೋದು ದಕ್ಷಿಣ ಕನ್ನಡಕ್ಕೆ. ಅಂದ್ರೆ ಅಲ್ಲಿ ವಾತಾವರಣ ನಿಮ್ಗೆ ಹೆಂಗ ಅನಿಸ್ತು? ಅಲ್ಲಿ ಎನ್ವಿರಾನ್ಮೆಂಟ್ ತುಂಬಾ ಕೂಲ್, ಪೀಸ್ ಎನ್ವಿರಾನ್ಮೆಂಟ್. ಯಾವುದೇ ಕಾರಣಕ್ಕೂ ಬೈಯೋದಾಗ್ಲಿ, ತುಂಬಾ ರ್ಯಾಶ್ ಮಾತಾಡೋದಾಗಿರ್ಲಿ ಯಾವುದೇ ಇಲ್ಲ. ಸಾಫ್ಟ್ ಆಗಿ ಮಾತಾಡ್ತಿದ್ರು. ಅದು ನಮ್ಮ ಹಾರ್ಟ್ಗೆ ಸಾಫ್ಟ್ ಆಗಿ ಟಚ್ ಆಗಿ ನಮ್ಗೆ ಒಳ್ಳೆ ರೀತಿಯಿಂದ ಕಲಿಯಕ್ಕೆ ತುಂಬಾ ಹೆಲ್ಪ್ ಮಾಡಿದೆ ಅಲ್ಲಿ ಎನ್ವಿರಾನ್ಮೆಂಟ್. ಅಂದ್ರೆ ಈ ಸಲ 10th ಗೆ ಎಷ್ಟು ತಗೊಂಡಿದ್ರ ನೀವು? 10th ಗೆ 625ಗೆ 619 ತಗೊಂಡಿದ್ದೇನೆ. ರಾಜ್ಯ ಮಟ್ಟದಲ್ಲಿ ರಾಜ್ಯಕ್ಕೆ 7th ರ್ಯಾಂಕ್ ಹಾಗೂ ಸುಳ್ಯ ತಾಲೂಕಿಗೆ ಫಸ್ಟ್ ರ್ಯಾಂಕ್, ಸ್ಕೂಲಿಗೂ ಸಹ ಫಸ್ಟ್ ರ್ಯಾಂಕ್. ನೋಡಿ, ಇದು ಹೆಮ್ಮೆ ವಿಚಾರ. ಅದು ನಮ್ಮ ಸಣ್ಣದೊಂದು ಹಳ್ಳಿ, ಬಾದಾಮಿ ತಾಲೂಕು ನೀರಬುದಿಯಾಳ ಗ್ರಾಮದಲ್ಲಿ ಸಣ್ಣದೊಂದು ಹಳ್ಳಿ. ಆ ಹಳ್ಳಿಯಿಂದನೂ ಫಸ್ಟ್ ಬಂದಿದ್ದಾಳೆ ಅಂತಂದ್ರೆ ಅದು ಹೆಮ್ಮೆ ವಿಚಾರ. ಅವ್ರ ತಂದೆಯವ್ರಿಗೆ ತುಂಬಾ ಖುಷಿ ಆಗತ್ತೆ. ಅವ್ರ ತಂದೆಯವ್ರನ್ನೇ ಮಾತಾಡ್ಸೋಣ, ಯಾವ ತರ ಅವ್ರ ಮಗಳದ್ದು ಟೀಚ್ ಮಾಡ್ತಿದ್ದಾರೆ ಅಂತ ಅವ್ರ ಬಗ್ಗೆ ಕೇಳೋಣ. ನಮಸ್ಕಾರ. ನಮಸ್ಕಾರ. ತಮ್ಮ ಮಗಳ ಬಗ್ಗೆ ತಾವು ಏನ್ ಹೇಳ್ತಾ ಇದ್ದೀರಾ? ಅವಳು 5th ಇಂದಾನು ಓದ್ನಲ್ಲಿ ಸ್ವಲ್ಪ ಮುಂದಿದ್ಲು. ಅದು ಬರ್ಬರ್ತಾ ಹೆಚ್ಚಿ ಮಾಡಿ ಈಗ 10th ಅಲ್ಲಿ ಅವಳು 7th ರ್ಯಾಂಕ್ ಬಂದಿದ್ದಾಳೆ ರಾಜ್ಯಕ್ಕೆ. ಮತ್ತೆ ಸ್ಕೂಲ್ಗೆ ಫಸ್ಟ್ ಬಂದಿದ್ದಾಳೆ. ಈ ಸಂದರ್ಭದಲ್ಲಿ ಭಗವಾನ್ ಶ್ರೀ ಸತ್ಯಸಾಯಿ ವಿದ್ಯಾಕೇಂದ್ರ ಚೊಕ್ಕಾಡಿ ಅವರಿಗೆ ಧನ್ಯವಾದ ತಿಳಿಸ್ತೀನಿ. ಶಾಲಾ ಮಂಡಳಿ ಮತ್ತು ಟೀಚರ್ಸು ಎಲ್ಲರೂ ಬಹಳ ಪ್ರಯತ್ನ ಪಟ್ಟಿದ್ದಾರೆ. ಅವ್ರದ್ದು ಟಾರ್ಗೆಟ್ 625 ಇತ್ತು. ಅದು ಪ್ರಯತ್ನ ಮಾಡಿದಾಳೆ. ತುಂಬಾ ಪ್ರಯತ್ನ ಮಾಡಿ 619 ಮಾರ್ಕ್ಸ್ ತಗೊಂಡಿದ್ದಾಳೆ. ಈಗ ರಾಜ್ಯಕ್ಕೆನೆ 7ನೇ ರ್ಯಾಂಕ್ ಪಟ್ಟಿದ್ದಾರೆ. ಅದ್ರ ಬಗ್ಗೆ ತಮ್ಮ ಮಗಳದ್ದು ಏನ್? ಬಹಳ ಖುಷಿ ಆಗಿದ್ರೆ. ಮತ್ತಿದು ಸಣ್ಣ ವಿಷಯ ಅಲ್ಲ. ನಮ್ಗೆ ಎಲ್ಲ ಮನೆಯಲ್ಲೂ ಬಹಳ ಖುಷಿ ಆಗಿತ್ತು. ಈಗ ಅವ್ರ ತಾಯಿಯವ್ರನ್ನ ಮಾತಾಡ್ಸೋಣ, ಏನ್ ಹೇಳ್ತಾರೆ ತಮ್ಮ ಮಗಳ ಬಗ್ಗೆ? ತಮ್ಮ ಮಗಳ ಬಗ್ಗೆ ಏನ್ ಹೇಳ್ತಾರೆ? ಖುಷಿ ಆಗಿದ್ದೆ ನನಗೆ ನಮ್ಮ ಮಗಳದ್ದು. ನೋಡಿ, ಒಂದು ಸಣ್ಣ ಪುಟ್ಟ ಹಳ್ಳಿಯಲ್ಲಿ ಅಷ್ಟು ಪ್ರತಿಭೆಯಿಂದ ಮಾಡಿದಾರೆ ಅಂದ್ರೆ ತಂದೆ ತಾಯಿಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಆ ತರ ಅವ್ರಿಗೆ ಖುಷಿ ಇದೆ. ಅದೇ ತರ ಪ್ರತಿಯೊಬ್ಬರು ತಮ್ಮ ತಂದೆಗಳನ್ನ ಮರ್ಯಾದೆ ತರಲಿ ಅನ್ನೋದು ಒಂದಿದು. ನೋಡಿ, ಅವ್ರದ್ದು ಕುಟುಂಬದಲ್ಲಿ ಅವಳು ಒಂದು ಫಸ್ಟ್ ಬಂದಿದ್ದಾಳೆ ಅಂದ್ರೆ ತಮಗೇನೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಅಷ್ಟು ಅವ್ರ ಖುಷಿನೂ ಕೂಡ ಇದೆ, ಅಷ್ಟು ಒಳಗಡೆ ಹುಮ್ಮಸ್ಸುನು ಇದೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀಲಿ ಅಂತೇಳಿ ಅವ್ರ ತಂದೆ ತಾಯಿಗಳು ಹಾರೈಸ್ತಾ ಇದ್ದಾರೆ. ಹಾಗಾಗಿ ಊರಿನ ಜನನೂ ಕೂಡ ಹಾರೈಸ್ತಾ ಇದ್ದಾರೆ. ನೋಡೋಣ ಊರಿನ ಜನ ಯಾವ ತರ ಮಗುವಿನ ಬಗ್ಗೆ ಹೇಳ್ತಾರೆ ನೋಡೋಣ. ಸರ್, ಇದು ಒಂದು ಚಿಕ್ಕ ಹಳ್ಳಿ, ನಮ್ಮ ಬಾದಾಮಿ ತಾಲೂಕಿನ ಚಿಕ್ಕ ಹಳ್ಳಿ, ನೀರಬುದಿಯಾಳ ಗ್ರಾಮ. ಇದರಲ್ಲಿ ಆ ಮಗು ಈ ತರ ರ್ಯಾಂಕ್ ಪಡೆದಿದ್ದಾರೆ. ನೀವ್ ಏನ್ ಹೇಳ್ತೀರಾ? ಅಲ್ಲ, ಇಂಥ ಸಣ್ಣ ಹಳ್ಳಿ ಒಳಗೂ ಆ ತರ ರ್ಯಾಂಕ್ ತಗೊಂಡು ರಾಜ್ಯಕ್ಕೆ 7ನೇ ರ್ಯಾಂಕ್ ಬಂದಾರಂತೆ ಅಂದ್ರೆ ಸಣ್ಣ ಮಾತಲ್ರಿ. ಇಂಥ ಪ್ರತಿಭೆಗಳು ಇನ್ನೂ ಹೆಚ್ಚೆಚ್ಚಾಗಿ ಬೆಳೀಲಿ ಅನ್ನೋದ ನಮ್ಮ ಆಶೆ. ಅಂದ್ರೆ ಇದು ಎಲ್ಲೋ ಏನೋ ಕಾಣಲಾರಂತದ ಊರ್ ಇದು. ಹೌದು, ಇದು ಈ ಊರಲ್ಲೇ ಫಸ್ಟ್. ಹೌದು, ಯಾರು ಇದು ದಾಖಲೆ ಇರ್ಲಾರ್ದಂತದ್ದು ಇದೊಂದು ದಾಖಲೆ. ಹೌದು.
ಇಲ್ಲಿ ತನನು ಈ ತರ ರ್ಯಾಂಕ್ ಯಾವ ಬಂದಿದ್ದಿಲ್ಲ. ಈಗ ಬಂದದ್ದು ನಮಗೆ ಹೆಮ್ಮೆ ವಿಷಯ. ಅದ್ರ ಪರವಾಗಿ ಇನ್ನೊಂದೇನಪ್ಪಾ ಅಂತಂದ್ರೆ ಮಂಗಳೂರು ದಕ್ಷಿಣ ಕನ್ನಡದಲ್ಲಿ ತಂದೆ ತಾಯಿಗಳನ್ನ ಬಿಟ್ಟು ಎಲ್ಲಾ ಕಷ್ಟ ಬಿಟ್ಟು ಅಲ್ಲಿ ಹೋಗಿ ಹೌದು. ತಮ್ಮ ಶ್ರಮ ಪಟ್ಕೊಂಡು ಹೋಗಿರ್ತಾರಪ್ಪ ಅಂತಂದ್ರೆ ಎಷ್ಟು ಒಂದು ಹೆಮ್ಮೆ ವಿಚಾರ. ಆ ಪರಿಶ್ರಮ ಪಡ್ಬೇಕಂತ ಅವ್ರು ಅಲ್ಲಿ ಹೋಗಿ ಇದನ್ ಮಾಡಿರ್ತಾರ, ಆ ತರ ಮಾಡಿದಾರೆ ಈಗ ಅವ್ರು. ಅಂದ್ರೆ ತುಂಬಾ ಕಷ್ಟ ಆಗತ್ತೆ ತಂದೆ ತಾಯಿಗಳನ್ನ ಬಿಟ್ಟು ಹೋಗಿ ಅಲ್ಲಿ ನಾವು ಶಾಲೆ ಕಲಿಬೇಕಂತ ಒಂದನ್ನ ಪಡಿಬೇಕಾದ್ರೆ ಮತ್ತೊಂದನ್ನ ಬಿಡ್ಲೇಬೇಕಲ್ರಿ, ಆ ತರ ಮಾಡಿದಾರೆ ಇವ್ರು. ಆದ್ರೂನು ಕೂಡ ಅವಳು ಅಷ್ಟು ದೂರ ಇದ್ರೂನು ಕೂಡ ತಂದೆ ತಾಯಿಗಳನ್ನ ಹೆಸರು ತುಂಬಾ ಗ್ರ್ಯಾಂಡ್ ಆಗಿ ತಂದಿದ್ದಾಳೆ. ಹೌದು. ಅದು ಒಂದು ಇದು ಹೆಮ್ಮೆ ವಿಚಾರ. ಹೆಮ್ಮೆ ರಾಜ್ಯಕ್ಕೆ 7ನೇ ಸ್ಥಾನ ಅಂದ್ರೆ ಸಣ್ಣ ವಿಚಾರ ಅಲ್ರಿ ಅದು, ಹೆಮ್ಮೆ ವಿಚಾರ. ಹೆಮ್ಮೆ ವಿಚಾರನ. ಇದೇ ತರ ನಮ್ಮಲ್ಲಿ ಹೆಚ್ಚು ಹೆಚ್ಚು ಪ್ರತಿಭೆಗಳು ಬೆಳಿಲಿ ಅನ್ನೋದು ನಮ್ಮ ಊರವ್ರ ಆಶಯ. ನೋಡಿ, ಆ ಊರಿನ ಜನ ಕೂಡ ಇಷ್ಟು ಹೆಮ್ಮೆಯಿಂದಾನೆ ಆ ಮಗುದಿಗೆ ನಮ್ಮ ಜೀವನದಲ್ಲೇನೆ ಯಾರೂ ಫಸ್ಟ್ ಬಂದಿಲ್ಲ, ಇದೊಂದು ಮಗು ಫಸ್ಟ್ ಬಂದಿದೆ, ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳಿಲಿ ಅನ್ನುವಂತ ಊರಿನ ಜನಗಳದ ಅವ್ರ ಮೇಲೆ ಭರವಸೆ ಇದೆ, ಆಶೀರ್ವಾದನೂ ಕೂಡ ಇದೆ. ಇಲ್ಲಿ ಊರಿನ ಗ್ರಾಮ ದೇವತೆ ಆಯ್ತು, ಎಲ್ಲಾ ದೇವ್ರದ ಆ ಮಗುವಿನ ಮೇಲೆ ತುಂಬಾ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳಿಲಿ ಅಂತೇಳಿ ಇಲ್ಲಿ ಊರಿನ ಜನ ಒಬ್ರು ಮೇಡಮ್ ಅವರು ಮಾತಾಡ್ತಾರೆ ಮಗುವಿನ ಬಗ್ಗೆ. ಅವ್ರು ಯಾವ ತರ ಮಗುವಿನ ಬಗ್ಗೆ ಹೇಳ್ತಾರೆ ನೋಡೋಣ. ಮೇಡಮ್ ನಮಸ್ಕಾರ. ಒಂದ್ ಚಿಕ್ಕ ಹಳ್ಳಿಯಲ್ಲಿ ಈ ತರ ಮಗು ಬೆಳೆದಿದೆ ಅಂತಂದ್ರೆ ತಮ್ಮ ಅಭಿಪ್ರಾಯ? ನಮ್ಮ ಇವ್ರು ಮಗು ಬಗ್ಗೆ. ವರ್ಷಾ ಚೆಟ್ಟರ್ ಅಂತೇಳಿ ಅವಳು ನಮ್ಮ ಮನೆ ಮಗಳು 625ಕ್ಕೆ 619 ಮಾರ್ಕ್ಸ್ ಅನ್ನು ತೆಗೆದುಕೊಂಡು ರಾಜ್ಯಕ್ಕೆ 7ನೇ ಸ್ಥಾನ ಬಂದಾಳಂದ್ರ ಅದ ನಮ್ಮ ಮನೆತನ ಇರ್ದು, ಆಮೇಲೆ ನಮ್ಮ ಊರಿಂದು, ಆಮೇಲೆ ನಮ್ಮ ರಾಜ್ಯಕ್ಕೇನೆ ಅವ್ರು ಕೀರ್ತಿಯನ್ನ ನಮ್ಮ ಮನೆತನವನ್ನ ರಾರಾಜಿಸ್ತಾಳ ಅಂತ ಹೇಳಿ ನಾವು ಬಹಳ ಖುಷಿಯಿಂದ ಹೇಳ್ತೀವಿ. ಇಲ್ಲಿ ನಮ್ಮ ಊರಿನವರೇ ಅಲ್ಲಿ 7-8 ಜನ ಮಕ್ಕಳು ಕಲಿತಾ ಇದ್ದಾರ, ನಮ್ಮ ಮಕ್ಕಳು ಸಹಿತ ಕಲಿತಾ ಇದ್ದಾರ. ಅಲ್ಲಿಯ ಒಳ್ಳೆಯ ಸಂಸ್ಕೃತಿ, ಆ ಸಂಸ್ಕೃತಿಯನ್ನ ನೋಡೇ ನಮ್ಮ ಮಕ್ಕಳನ್ನ ನಾವು ಅಲ್ಲಿ ಹಚ್ಚಿದ್ದೀವಿ. ಅದೇ ರೀತಿ ಎಲ್ಲಾ ಮಕ್ಕಳು ಇದೇ ರೀತಿ 1ನೇ ರ್ಯಾಂಕ್ ಬಂದು ನಮ್ಮ ಊರಿಂದು, ಆಮೇಲೆ ನಮ್ಮ ತಾಲೂಕಿಂದು, ನಮ್ಮ ಜಿಲ್ಲೆಯ ಹೆಸರನ್ನ ರಾಜ್ಯದಾದ್ಯಂತ ರಾರಾಜಿಸುವಂತೆ ಮಾಡ್ಲಿ. ಆ ಭಗವಾನ್ ಸತ್ಯಸಾಯಿ ಸ್ಕೂಲ್ನಲ್ಲಿ ಕಲಿಸಿದಂತಹ ಎಲ್ಲಾ ಗುರುಗಳಿಗೂ, ಆಮೇಲೆ ಮುಖ್ಯ ಗುರುಗಳಿಗೂ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ ಅಂತ. ನೋಡಿ ಮುಂದಿನದು ಈಗ 10ನೇ ಕ್ಲಾಸ್ ರ್ಯಾಂಕ್ ಪಡೆದಿದ್ದಾಳೆ. ಇನ್ನು ಮುಂದಿನ ಫ್ಯೂಚರ್ ಬಗ್ಗೆ ಏನಾದ್ರು ತಾವು ಏನ್ ಮಾಡ್ತಾ ಇದ್ರ? ಅವಳ ಆಶೆ ಮೆಡಿಕಲ್ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ. ಈಗ ಆಲ್ರೆಡಿ ನ್ಯೂ ವೈಬ್ರೆಂಟ್ ಕಾಲೇಜ್ ಮೂಡುಬಿದ್ರೆಯಲ್ಲಿ ಅಡ್ಮಿಷನ್ ಆಗಿದೆ. ಅವರು ಈಗ ಪರ್ಸೆಂಟೇಜ್ ಜಾಸ್ತಿ ಆದ ಸಲುವಾಗಿ ಸ್ವಲ್ಪ ಇದನ್ನ ಫೀಸ್ನೊಳಗೂ ಕನ್ಸೆಷನ್ ಮಾಡಿದ್ದಾರೆ. ಆಲ್ರೆಡಿ ಬೆಳಿಗ್ಗೆ ಅವರು ಚೇರ್ಮನ್ ಹೇಳಿದ್ದಾರೆ, ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಅಂದ್ರೆ ಮುಂದೆ ಅವಳು ಡಾಕ್ಟರ್ಸ್ ಆಗ್ಬೇಕಂತೇಳೋ ಒಂದು ಆಸೆ ಇದೆ. ಅದು ನೀವು ಅವ್ನ್ ಕಲಿಸ್ತೀರಾ ಅನ್ನೋ ಭರವಸೆನು ಇದು ಮಾಡ್ತೀವಿ, ಎಷ್ಟೇ ಏನೇ ಕಷ್ಟ ತೊಂದ್ರೆ ಆದ್ರೂ ಬಂದ್ರೂ ಮಾಡ್ತೀವಿ, ಏನೇ ಕಷ್ಟ ಬಂದ್ರು ಅವ್ನ್ ಬೆಳೆಸ್ಬೇಕು ಬೆಳೆಸ್ಬೇಕಂತಿದೆ. ಅವಳ ದಾರಿನ ಹ್ಮ್. ನೆರವೇರಿಸ್ತೀರ ಅಂತ ಮಾಡ್ತೀನಿ. ಎಷ್ಟೇ ಕಷ್ಟ ಬಂದ್ರು ಅವಳು ಎಲ್ಲಿ ತನಕ ಕಲಿತೀನಿ ಅಂದ್ರು ಕಲಿಸ್ತೀನಿ. ಹೆಚ್ಚಿನ ಇನ್ನೇನು ಬಿಡಿಸುವಂತ ಇದು ಇಲ್ಲ. ಏನಿಲ್ಲ. ಅವಳ ಒಂದು ಗುರಿ ಮುಟ್ಟುವರೆಗೂ ನೀವು ಬೆನ್ನ ಅವಳು ಮುಂದೆ ಮೆಡಿಕಲ್ ಈ ಲೆಕ್ಕ ನೋಡಿದ್ರೆ ಮಾಡ್ತಾಳೆ, ಹ್ಮ್. ಅಷ್ಟು ಭರವಸೆ ಇದೆ. ಹ್ಮ್. ಶಾಲೆಯವ್ರಿಗೂ ಅಷ್ಟೇ ಇದೆ, ಹ್ಮ್. ನನಗೂ ಅಷ್ಟೇ ಇದೆ. ಹೀಗಾಗಿ ಮಾಡ್ತಾಳೆ. ನೋಡಿ ಮುಂದಿನ ದಿನದಲ್ಲಿ ಆ ಮಗು ಡಾಕ್ಟರ್ಸ್ ಆಗ್ಬೇಕು ಅನ್ನೋ ಒಂದು ಆಸೆ ಇದೆ. ಈಗ ತಂದೆ ತಾಯಿಗಳು ಕೂಡ ಅದೇ ಭರವಸೆ ಇದೆ, ಅವಳು ಏನೇ ಮಾಡಿದ್ರು ನಾವು ಸಾಥ್ ಕೊಡ್ತೇನೆ ಅನ್ನುವಂತ ತಂದೆ ತಾಯಿ ಅವ್ರ ಬೆನ್ನಿದ್ರೆ ಆ ಮಗು ಬೆಳೆದೇ ಬೆಳೆಯುತ್ತೆ. ಅದೇ ತರ ತಾವು ಕೂಡ ತಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಭರವಸೆ ನೀಡಿ ಒಂದು ಇದು ಮಾಡಿ ಈ ಮಗುನ್ ನೋಡಿ ಆ ತರ ನಿಮ್ಮ ಮಕ್ಕಳು ಬೆಳೆಸಿ ಅಂತ ನನ್ನ ಒಂದು ಹಾರೈಕೆ. ಆ ಮಗುವಿನ ಬಗ್ಗೆ ಯಾವ ತರ ಈ ಊರಿನ ಹಿರಿಯರು, ನೀರದೊಳಗ ಊರಿನ ಹಿರಿಯರು ಯಾವ ತರ ಮಗುವಿನ ಬಗ್ಗೆ ಹೇಳ್ತಾರೆ ನೋಡೋಣ. ನಮಸ್ಕಾರ. ನಮಸ್ಕಾರ. ನಿಮ್ಮ ಊರಿನ ಮಗುವಿನ ಬಗ್ಗೆ ಏನ್ ಹೇಳ್ತೀರಾ? ನೋಡ್ರಿ, ಊರಾಗ ಸಣ್ಣ ಒಂದು ಊರಾಗ ಕಲಿತ ನಮ್ಮ ರಾಜ್ಯಕ್ಕೆ ಬೆಳೆದಾಳ ಅಂತಂದ್ರ ನಮ್ಮ ಖುಷಿ. ನಮ್ಮ ಮಂದಿ ಮಕ್ಕಳಿಗೆ ನಾನು ಆದ್ದಕ್ಕಿನಿ, ಎಲ್ಲಾರು ಖುಷಿ ಆಗ್ಬಿಟ್ರು. ರಾಜ್ಯಕ್ಕೆ ಬೆಳೆದಾಳ ಅಂದ್ರೆ ನಮ್ಮ ರಾಜ್ಯಕ್ಕೆ ಖುಷಿ. ನಮ್ಮ ಏನ್ ಕಲ್ತಾಳಲ್ರಿ, ಆ ಶಾಲಿ ಒಳಗ ಆ ಶಿಕ್ಷಣ ಬಗ್ಗೆ ಆ ಮಸ್ತರಿಗೂ ಅಷ್ಟ ವಂಡರ್ ಆಗೈತಿ. ಅಂದ್ರೆ ಖುಷಿ, ಎಷ್ಟೋ ಮಟ್ಟಿಗೆ ಖುಷಿ. ಖುಷಿ ಆಗೈತಿ. ಅಂದ್ರೆ ಈ ಸಣ್ಣ ಹಳ್ಳಿ ಒಳಗನೆ ಒಂದು ರಾಜ್ಯಕ್ಕೆ ಬೆಳೆದಾಳ ಅಂತಂದ್ರೆ 7ನೇ ರ್ಯಾಂಕ್ ಪಡೆದಾಳ ಅಂತಂದ್ರ ಆಕಿ ಸ್ಥಾನಕ್ಕ ದೊಡ್ಡದ ನಮಗ ಉಮೇಶ್ ಆಗೈತಿ, ಹವ್ಯಾಸ ಆಗೈತಿ ಎಲ್ಲರಿಗಿ, ನಮ್ಮ ಊರಿನ ಜನರಿಗೂ.
ಈ ಊರಿನ ಜನರಿಗೆ ಅಷ್ಟು ಖುಷಿಯಾಗಿದೆ. ಅವರ ತಂದೆ ತಾಯಿ ಅಷ್ಟು ಶ್ರಮನೂ ಕೂಡ ಆ ಮಗುವಿಗೆ ಇದೆ. ಅದೇ ಕಾರಣಕ್ಕೆ ಶ್ರಮ ಎಷ್ಟು ತಂದೆ ತಾಯಿದಿರುತ್ತೋ ಅದೇ ತರ ಮಗುನು ಕೂಡ ಬೆಳೆದಿದೆ. ಅದೇ ತರ ಅವರು ದೊಡ್ಡಮ್ಮ ಇದ್ದಾರೆ, ಅವ್ರನ್ನೂ ಕೇಳೋಣ. ಆ ಮಗುವಿನ ಬಗ್ಗೆ ಏನ್ ಹೇಳ್ತೀರಾ? ನಮಸ್ಕಾರ ಮೇಡಮ್. ನಮಸ್ಕಾರ. ನಿಮ್ ಮಗಳ ಬಗ್ಗೆ ಏನ್ ಹೇಳ್ತೀರಾ? ರಾಜ್ಯಕ್ಕೆ 7ನೇ ನಂಬರ್ ಸ್ಥಾನ ಪಡೆದಿದ್ದಾಳೆ, ಅದಕ್ಕೆ ನೀವು ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಅವಳ ಮಗುವಿನ ಬಗ್ಗೆ ಹೇಳ್ಬೇಕಂದ್ರ ತುಂಬಾ ಇದೆ ಸರ್. ತುಂಬಾ ಅಂದ್ರ ತುಂಬಾ ರೀ, ಬಾಳ ಎಫರ್ಟ್ ಹಾಕಿದಾಳೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅವ್ರನ್ನ ಬೆಳಿತಾಳ ಅಂತ ಅನ್ನೋ ಒಂದು ಆಸೆ ಇದೆ. ಅದಕ್ಕೂ ನೀವು ಸಾಥ್ ಕೊಡ್ತೀರಾ? ಸಾಥ್ ಕೊಡ್ತೀವ್ರಿ, ಇನ್ನು ಹೆಚ್ಚಿನ ಪ್ರಮಾಣ ಸಾಥ್ ಕೊಡ್ತೀವಿ. ಅವ್ರ ಅವ್ಳ ಏನ್ ಒಂದು ಮಾಡ್ತೀನಿ ಗುರಿ- ಅಂತ ಒಂದು ಗುರಿ ಮುಟ್ಟುವರೆಗಿನು ನೀವೆಲ್ಲರೂ ಸೇರಿ ಅವಳಿಗೆ ಬೆಂಬಲ ಕೊಡ್ತೀರ ಅನ್ನೋ ಒಂದು ಭರವಸೆ ಊರಿನವ್ರು ಹೇಳ್ತಾರೆ. ಅದಕ್ಕೆ ನೀವು ಕೂಡ ಬೆಂಬಲ ಕೊಡ್ತೀರ ಅನ್ನೋ ಒಂದು ಗ್ಯಾರಂಟಿ ಕೊಡ್ತೀವಿ ಸರ್. ಆಕೆ ಏನ್ ಮಾಡ್ತೀನಿ ಅಂತ ಅದನ್ನ ಮಾಡಿಸ್ತೇವ್ರಿ. ಅಂದ್ರೆ ಒಟ್ಟು ಒಂದು ಗುರಿ ಒಂದ್ ಮುಟ್ಟುವರೆಗಿನು ಗುರಿ ಮುಟ್ಟುಸು ತನಕನ ಬೆಂಬಲ ಇರುತ್ತೆ ನಮ್ಗೆ. ಬೆಂಬಲ ಇರುತ್ತೆ. ಬೆಂಬಲ ಇರುತ್ತೆ. ನೋಡಿ, ಅವ್ರ ದೊಡ್ಡಮ್ಮರು ಕೂಡ ಹೇಳ್ತಾ ಇದ್ದಾರೆ. ಅವ್ರಿಗೆ ಇನ್ನೊಂದೇನಪ್ಪಾ ಅಂತಂದ್ರೆ ಖುಷಿ, ತನ್ನ ಮಗಳು ಇಷ್ಟು ರಾಜ್ಯಕ್ಕೇನೆ 7 ನಂಬರ್ ಪಡೆದಿದ್ದಾಳೆ ಅಂತೇಳಿ ಅಷ್ಟು ಖುಷಿ ಇದೆ. ಆ ಕಾರಣಕ್ಕೆ ಅವ್ರಿಗೆ ಮಾತಾಡ್ಲಿಕ್ಕೇನೆ ಬಾಯಿ ಬರ್ತಾ ಇಲ್ಲ, ಅಷ್ಟು ಖುಷಿಯಾಗಿದೆ. ತನ್ನ ಮಗು ಇಷ್ಟು ನನ್ ಬೆಳೆದಿದೆ ಅಂತೇಳಿ ಗೊತ್ತಾದ್ರೆ ತಾಯಿಗೆ ಎಷ್ಟು ಹಂಬಲ ಇರುತ್ತೋ ಅದಕ್ಕಿಂತ 10 ಪಟ್ಟ ಅವ್ರ ದೊಡ್ಡಮ್ಮಗೆ ಹಂಬಲ ಇದೆ. ಆ ಕಾರಣಕ್ಕೆ ಮಾತಾಡ್ಲಿಕ್ಕೆ ಬಾಯಿನೇ ಬರ್ತಾ ಇಲ್ಲ ದೊಡ್ಡಮ್ಮನಿಗೆ. ಹಾಗಾಗಿ ಇರ್ಲಿ, ತೊಂದರೆ ಇಲ್ಲ. ಈಗ ಅವಳಿಗೆ ಏನೇ ಗುರಿ ಬಂದ್ರು ಕೂಡ ನಾವು ಸಾಥ್ ಕೊಡ್ತೇವೆ ಅಂತೇಳಿ ಅವ್ರ ದೊಡ್ಡಮ್ಮ, ಅವ್ರ ತಂದೆ ತಾಯಿ ಕೂಡ ಊರಿನ ಜನ ಹೇಳ್ತಾರೆ ಅಂತಂದ್ರೆ ಪರವಾಗಿ ಮಾತಾಡಬಹುದು. ಅವಳ ಅಜ್ಜಿ ಕೂಡ ಇದ್ದಾರೆ, ವಯಸ್ಸಾದ ಮುಪ್ಪಾದ ಅಜ್ಜಿ ಕೂಡ ಇದ್ದಾರೆ. ಅವ್ರದ್ದು ಅಜ್ಜಿ ಏನ್ ಹೇಳ್ತಾಳೆ ನೋಡೋಣ. ತನ್ನ ಮೊಮ್ಮಗಳ ಬಗ್ಗೆ ಎಷ್ಟು ಅವಲಂಬನೆ ಇರುತ್ತೆ ನೋಡೋಣ. ಅಜ್ಜಿ ಅಜ್ಜಿ ಮೊಮ್ಮಗಳು ರಾಜ್ಯಕ್ಕೇನೆ 7ನೇ ನಂಬರ್ ಪಡೆದಿದ್ದಾಳೆ, ಅಷ್ಟು ಕಷ್ಟಪಟ್ಟು ಇದು ಪಡೆದಿದ್ದಾಳೆ. ಮೊಮ್ಮಗಳ ಬಗ್ಗೆ ಏನ್ ಹೇಳ್ತೆ ಅಜ್ಜಿ? ಮಗಳು ಇನ್ನು ಹೆಣ್ಣು ಮಕ್ಕಳು ಅಷ್ಟು ದೂರ ಕಳ್ಸೋದು ಬೇಡ ಅಂದಿದ್ದೆ ನಾ ಮೊದ್ಲ. ಹಾ. ಅದಕ್ಕೆ ತೀರ ಖುಷಿ ಆಗಿತ್ತು ನನಗೆ. ಇವಾಗ ಖುಷಿ ಆಗಿದೆ, ತುಂಬಾ ಖುಷಿ ಆಗಿದೆ. ಎಲ್ಲ ಸರ್ಗಳಿಗೆ ಎಲ್ಲರಿಗೂ ಧನ್ಯವಾದಗಳು. ನೋಡಿ, ಅಜ್ಜಿಗೆ ಕೂಡ ಮಾತೇ ಬರ್ತಾ ಇಲ್ಲ. ತನ್ನ ಮೊಮ್ಮಗಳು ಇಷ್ಟು ರ್ಯಾಂಕ್ ಪಡೆದಿದ್ದಾಳೆ ಅಂತೆ ಅವ್ರ ಮನಸ್ಸಲ್ಲಿ ಕೂಡ ಅನ್ಕೊಂಡಿರ್ಲಿಲ್ಲ. ಆದ್ರೂ ಅವ್ರ ಕನಸಲ್ಲಿ ಅನ್ಕೊಂಡಿದ್ದು ನನಸಾಗಿದೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆ ಮಗು ಬೆಳಿಲಿ ಅನ್ನುವಂತ ಊರಿನ ಹಿರಿಯರದಿದೆ, ನಮ್ದು ಕೂಡ ಅವ್ರದ್ದು ಇರುತ್ತದೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆ ಮಗು ಬೆಳಿಲಿ ಅಂತೇಳಿ ಆ ದೇವರದಲ್ಲಿ ಕೇಳ್ಕೊತೇನೆ. ನಮಸ್ಕಾರ. ಇನ್ನೊಂದೆಡೆ ವರ್ಷ ಓದುತ್ತಿರುವ ಶಾಲೆಯ ಮುಖ್ಯ ಗುರುಗಳು ದೂರವಾಣಿ ಮೂಲಕ ಪ್ರತಿಕ್ರಿಯೆ ನೀಡಿ, ವರ್ಷ ಪರಿಶ್ರಮಿ ಹಾಗೂ ಶಿಸ್ತುಬದ್ಧ ವಿದ್ಯಾರ್ಥಿನಿ, ಈ ಸಾಧನೆ ಅವಳ ಸಮರ್ಪಣೆಯ ಫಲ ಎಂದಿದ್ದಾರೆ. ತನ್ನ ಸಾಧನೆ ಬಗ್ಗೆ ಪ್ರತಿಕ್ರಿಯಿಸಿದ ವರ್ಷ, ನನ್ನ ಯಶಸ್ಸಿಗೆ ನನ್ನ ಶಿಕ್ಷಕರು ಹಾಗೂ ಕುಟುಂಬವೇ ಕಾರಣ. ಮುಂದೆ ಇನ್ನಷ್ಟು ಸಾಧನೆ ಮಾಡಲು ಪ್ರಯತ್ನಿಸ್ತೀನಿ ಎಂದಿದ್ದಾರೆ. ಚಿಕ್ಕಹಳ್ಳಿಯಿಂದ ಹೊರಬಂದ ಈ ಸಾಧನೆ ಇತರ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಿದ್ದು ಗ್ರಾಮಕ್ಕೆ ಹೊಸ ಹೆಮ್ಮೆ ತಂದಿದೆ. ಸರ್ ನಮಸ್ತೆ. ನಮಸ್ತೆ ಸರ್, ನಾವು AJ 24x7 ಅಂತೇಳಿ. ಹಾ. ಸರ್, ಆ ಮಗುವಿನ ಬಗ್ಗೆ ನಮಗೆ ತುಂಬಾ ಖುಷಿ ಆಯ್ತು. ನಮ್ಮ ಹತ್ತಿರ ಗ್ರಾಮದವರೇ ಅವರು. ಹಾ. ಹಾಗಾಗಿ ತಮ್ಮ ಅಭಿಪ್ರಾಯ ಏನಿದೆ ಸರ್? ನಮ್ದೊಂದು ಚಿಕ್ಕ ಹಳ್ಳಿಯಿಂದ ಬಂದಿದೆ ಅಲ್ಲಿಗೆ, ಹಾ. ನಿಮ್ ಸ್ಕೂಲಿಗೆ. ಹೌದು. ಹೆಚ್ಚಿನ ಪ್ರಮಾಣದಲ್ಲಿ ಗ್ರೇಡ್ ಪಡೆದಿದ್ದಾಳೆ. ಆ ಹ್ಮ್. ಮಗುವಿನ ಬಗ್ಗೆ ಒಂದ್ ಸ್ವಲ್ಪ ನಮ್ಗೆ ಮಾಹಿತಿ ಕೊಡ್ತೀರಾ ಅಂತೇಳಿ. ನೋಡಿ, ಅವಳು ನಾವು ಬಾಗಲಕೋಟೆ ಅಂತ ಹೇಳಿದ್ರೆ ನಮಗೆ ಬಾಗಲಕೋಟೆ ಸಾಧಾರಣ ಒಂದು 500-600 ಕಿಲೋಮೀಟರ್ ಇಲ್ಲಿಂದ. ಹೌದು. ಚೊಕ್ಕಾಡಿಯಿಂದ. ಹಾ. ನಾವು ಸುಳ್ಯ ತಾಲೂಕು ಬರ್ತದೆ, ದಕ್ಷಿಣ ಕನ್ನಡ ಜಿಲ್ಲೆ. ಹಾ. ತುಂಬಾ ಒಂದು 20 ವರ್ಷದಿಂದಲೂ, ಸಾಧಾರಣ ಒಂದು 10-20 ವರ್ಷದಿಂದ ಬಾಗಲಕೋಟೆಯಿಂದ ಮಕ್ಕಳು ನಮ್ಮಲ್ಲಿಗೆ ವಿದ್ಯಾಭ್ಯಾಸಕ್ಕೆ ಬರ್ತಾರೆ. ಹಾ ಸರ್. ಬಾಗಲಕೋಟೆ ಮಕ್ಕಳು ತುಂಬಾ ಬ್ರಿಲಿಯಂಟ್. ಹಾ. ಅಂದ್ರೆ ಇಲ್ಲಿ ನಮ್ಮ 10th ಬೋರ್ಡ್ ಎಕ್ಸಾಮಿನ 26ನೇ ಬ್ಯಾಚ್ ಇದು. ಹಾ. 26ನೇ ಬ್ಯಾಚ್ ಅಲ್ಲಿ 26 ಬ್ಯಾಚ್ ಅಲ್ಲಿ ಸಾಧಾರಣ ಒಂದು 75% ಮಕ್ಕಳು ಬಾಗಲಕೋಟೆಯವರೇ. ಓಹೋ, ನಮ್ಮ ಟಾಪರ್ಸ್ ಹೇಳುದು ನಾನು. ಓಕೆ. ಓಕೆ, ಅವರು ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಕಲಿತಾರೆ. ಹಾ. ಅದು ಎಲ್ಲ ರೈತರ ಮಕ್ಕಳೇ. ಹಾ ಹಾ. ಯಾರು ದೊಡ್ಡ ದೊಡ್ಡ ಆಫೀಸರ್ಸ್ ಅವರು ಇವರು ಎಲ್ಲ ದೊಡ್ಡ ಇಂಗ್ಲಿಷ್ ಮೀಡಿಯಂ ಇಂದ ಬಂದ ಮಕ್ಕಳು ಯಾರು ಇಲ್ಲ ನಮ್ಮಲ್ಲಿ. ಹಾ. ಎಲ್ಲ ಈ ತರ ಬಾಗಲಕೋಟೆ ಹಳ್ಳಿ ಪ್ರದೇಶದಿಂದ ರೈತರ ಮಕ್ಕಳು ಬಂದವರು ಇರೋದು ನಮ್ಮಲ್ಲಿ. ಆಮೇಲೆ ನಾವು ಈ ಈ ಹುಡುಗಿ ಬಗ್ಗೆ ಹೇಳ್ಬೇಕಾದ್ರೆ ಅವಳು 5ನೇ ಕ್ಲಾಸಿಗೆ ನಮ್ಮಲ್ಲಿ ಬಂದಿದ್ದಾಳೆ. 5ನೇ ಕ್ಲಾಸಿನಿಂದ ಅಲ್ಲಿ ಕಲಿತಾ ಇದ್ದಾಳೆ. ಹೌದು, 5ನೇ ಕ್ಲಾಸಿಂದ 10ನೇ ಕ್ಲಾಸಿನವರೆಗೆ. ಈಗ ಈ ಒಂದು ಸಲನು ಪ್ರೋಗ್ರಾಮ್ಗೆ ಎಂಟ್ರಿ ಆಗ್ತಿದ್ಲ ಅಥವಾ ಇಲ್ವಾ? ಎಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ನಲ್ಲಿ ಏನೆಲ್ಲ ಇದೆ ಅದನ್ನೆಲ್ಲದರಲ್ಲಿ ಭಾಗವಹಿಸಿದ್ದಾಳೆ ಅವಳು. ಹಾ. 8th ಇಂದ ಸಂಸ್ಕೃತ ಇಂಟ್ರೊಡ್ಯೂಸ್ ಮಾಡಿದ್ದೇವೆ ನಾವು ಅವಳಿಗೆ 8th ಅಲ್ಲಿ ಇರ್ಬೇಕಾದ್ರೆ. ಹಾ ಹಾ ಹಾ. ಬಹಳ ಕಷ್ಟ 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 ಅಂತ ಹೇಳ್ಕೊಂಡಿದ್ರು. ಹ್ಮ್. ಆದ್ರೆ ಸಂಸ್ಕೃತದಲ್ಲಿ ಈಗ 100ಗೆ 100 ತೆಗೆದಿದ್ದಾಳೆ.
ಅವಳು ಮಾತ್ರ ಅಲ್ಲ 24 ಮಂದಿ 79 ಮಂದಿ ಎಕ್ಸಾಮ್ ಕೂತದ್ರಲ್ಲಿ 24 ಮಂದಿ ಸಂಸ್ಕೃತದಲ್ಲಿ ಔಟ್ ಆಫ್ ಔಟ್ ತೆಗೆದಿದ್ದಾರೆ. ಇನ್ನೊಂದೇನಪ್ಪಾ ಅಂತಂದ್ರೆ ನೀವು ಕಲಿಸಿದಂತ ಮಕ್ಕಳಿಗೆ ಆ ತರ ಗ್ರೇಡ್ ಬಂದ್ರೆ ನಿಮ್ಗೂ ಕೂಡ ಒಂದು ಖುಷಿ. ಆ ಅಯ್ಯೋ ತಂದೆ ಶಾಲೆಗೆ ದೊಡ್ಡ ಖುಷಿ, ದಾಳಿಗೆ ದೊಡ್ಡ ಹೆಮ್ಮೆ ಇದು. ಸುಳ್ಯ ಇದ್ರಲ್ಲಿ ಅಂತಂದ್ರೆ ನಿಮ್ಗೂ ಸುಳ್ಯ ಕೂಡ ತಾಲೂಕಿಗೆ ಟಾಪರ್ ಅವಳೀಗ. ಟಾಫರ್. ಹೌದು, ಅಂದ್ರೆ ಸುಳ್ಯ ನಿಮ್ಗೆ ತಾಲೂಕಿಗೆ ಹೆಚ್ಚಿನ ಟಾಪರ್ ಅವಳು. ಪ್ರಮಾಣದಲ್ಲಿ ಇಡೀ ನಮ್ಮ ರಾಜ್ಯಾದ್ಯಂತದಲ್ಲಿ ಇವಳಿಗೆ ಈ ತರ ಟಾಫರ್ ಸ್ಕೂಲ್ ಇದೆ ಅಂತಂದ್ರೆ ನಿಮ್ದು ಕೂಡ ಒಂದ್ ಹೆಸರು. ಹೌದು ಅವಳು ತಂದೆ ತಾಯಿಗಳು ಒಂದ್ ಹೆಸರು. ಕಷ್ಟಪಟ್ಟು ಹೌದು ಇಷ್ಟಕ್ಕೆ ಹೌದು. ದೂರ ಇದ್ರೂನು ಕೂಡ ಅಲ್ಲಿ ಕಲಿಸಿ ಏನೇ ಕಷ್ಟ ಹೌದು ಬಂದ್ರು ಕೂಡ ಫೇಸ್ ಮಾಡ್ಕೊಂಡು ನಿಮ್ಗೆ ಅಲ್ಲಿ ನೋಡಿ, ಬಂದು ನಾನು ಇನ್ನೊಂದು ಹೇಳ್ತೇನೆ. ಅವಳು ಹುಡುಗಿ ಹ್ಮ್ 5ನೇ ಕ್ಲಾಸಿಗೆ ಅಷ್ಟು ಚಿಕ್ಕ ಮಗುವನ್ನ 600 ಕಿಲೋಮೀಟರ್ ದೂರಕ್ಕೆ ಬಿಡಬೇಕು ಅಂತಂದ್ರೆ ತಂದೆ ತಾಯಿ ಈ ಸಂಸ್ಥೆ ಬಗ್ಗೆ ಏನ್ ಅಭಿಪ್ರಾಯ ಹೊಂದಿರಬಹುದು ಅಂತ ಹೇಳಿ ಆಲೋಚನೆ ಮಾಡಿ. ತುಂಬಾ ಕಷ್ಟ ಆಗುತ್ತೆ. ಅಷ್ಟು ಚಿಕ್ಕ ಹುಡುಗಿನ ಬಿಡ್ಬೇಕಲ್ಲ. ಹೌದು ಹೌದು. ಈಗ ಅವಳು ಬೆಳೆದು ದೊಡ್ಡವಳಾಗಿದ್ದಾಳೆ. ಹಾ ಬಟ್ 5ನೇ ಕ್ಲಾಸಿನಲ್ಲಿ 11 ವರ್ಷದ ಹುಡುಗಿ ಹಾ ಅಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟು ದೂರ ಬಿಡ್ಬೇಕು ಅಂತಂದ್ರೆ ತಂದೆ ತಾಯಿ ಯಾವ ನಿರ್ಧಾರಕ್ಕೆ ಬಂದಿರ್ಬೋದು ನಮ್ಮ ಹ್ಮ್ ಸಂಸ್ಥೆ ಬಗ್ಗೆ, ಹೌದು ಯಾವ ಅಭಿಪ್ರಾಯ ಹೊಂದಿರ್ಬೋದು. ಇಲ್ಲಿ ಹೆಣ್ಣು ಮಕ್ಕಳು ತುಂಬಾ ಸೇಫ್ ಆಗಿದ್ದಾರೆ, ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳೋ ಧೈರ್ಯದಲ್ಲಿ ಬಿಟ್ಟಿರ್ಬೋದು. ಹೌದು ಬರೇ ವಿದ್ಯಾಭ್ಯಾಸ ಮಾತ್ರ ಅಲ್ಲ, ಹೌದು ಸಂಸ್ಕಾರವೂ ಕೊಡ್ತೇವೆ ನಾವು. ಹೌದು 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 ಹೌದು. ಭಾರತೀಯ ಸಂಸ್ಕೃತಿಯನ್ನೇ ನಾವು ಇಲ್ಲಿ ಹೆಚ್ಚು ಹೇಳ್ತಾ ಇರೋದು. ನಾವು ಹೌದು. ಪ್ರತಿ ಪೇರೆಂಟ್ಸ್ ಮೀಟಿಂಗಿಗೆ ತಂದೆ ತಾಯಿಯ ಪಾದ ಪೂಜೆ ಮಾಡಿಸ್ತೇವೆ ಮಕ್ಕಳ ಹತ್ರ. ಇನ್ನೊಂದು ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ದಕ್ಷಿಣ ಕನ್ನಡದಲ್ಲಿ ಸಂಸ್ಕೃತಿಯ ಬಗ್ಗೆ ಹೇಳ್ಬೇಕಂತಂದ್ರೆ ನನಗೆ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಅನುಭವ. ಹೌದು, ಅದು ಆವಾಗ ಸುದ್ದಿ ಚಾನೆಲ್ನವರು ಎಂಟ್ರಿ ಮಾಡ್ತಾ ಇರ್ಬೇಕಾದ್ರೆ ಅವ್ರು ಹೇಳಿದ್ರು, ಹಾ ಈ ಹುಡುಗಿಯ ತಂದೆ ಹೇಳಿದ್ರು, ಹ್ಮ್ ಆ, ಸಂಸ್ಕಾರಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ನಾನು ಮನಸೊತ್ತಿದ್ದೀನಿ ಅಂತ ಹೇಳಿದ್ರು. ಹೌದು 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 ಹೌದು. ನಮ್ಮಲ್ಲಿ ಧಾರ್ಮಿಕತೆ ಇದೆ. ಆ ಮಗು ಒಂದು ಯಾವ ತರ ಬೆಳಿಬೇಕು, ಯಾವ ತರ ಸಂಸ್ಕೃತಿ ಕಲಿಬೇಕು ಅಂತೇಳಿ ಹೇಳಿದ್ರೆ ದಕ್ಷಿಣ ಕನ್ನಡದ ಸ್ಕೂಲಲ್ಲೇ ಕಲ್ತು ನಾನು ಹೆಮ್ಮೆಯಿಂದ ಇದ್ದೇನೆ ಅಂತ ಹೇಳ್ಕೊಂಡಿದ್ದಾಳೆ ಅವಳು. ಹೌದು ಆ ಹೌದು ತರ ನೀವು ಸಂಸ್ಕೃತಿಯನ್ನ ಕಲಿಸಿದ್ರಲ್ಲ, ತುಂಬಾ ಧನ್ಯವಾದಗಳು ಸರ್ ನಮ್ಮ ಕಡೆಯಿಂದ. ಹೌದು. ನಮಗೆ ಹೆಮ್ಮೆ ಬರ್ತದೆ, ನಮಗೆ ಹೆಮ್ಮೆ ನೋಡಿ. ಆ ಮಕ್ಕಳ ಬಾಯಲ್ಲಿ ಅದು ಬರಬೇಕಾದ್ರೆ ಅವಳು ಅಷ್ಟು ಇಲ್ಲಿ ಸೆಂಡ್ ಆಫ್ ಒಂದು ಬಹಳ ಚೆನ್ನಾಗಿ ಮಾತಾಡಿದ್ರು ಅವಳು. ಹಾ ನಾವು ಸೆಂಡ್ ಆಫ್ ಇಟ್ಕೊಂಡಿದ್ದೆವು, ಅಂದ್ರೆ ಆ ಪ್ರತಿಯೊಂದು ಸೆಂಡ್ ಆಫ್ ಬಹಳ ಕಾರ್ಯಕ್ರಮದಲ್ಲಿ ಚೆನ್ನಾಗಿ ಮಾತಾಡಿದ್ರು ಅವಳು. ಅಲ್ಲ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಆ ಮಗು ಭಾಗಿಯಾಗಿದ್ದಾಳೆ ಅಂತ ತಮ್ದು ಹಾ ಅಭಿಪ್ರಾಯ. ಖಂಡಿತ ಎಲ್ಲದರಲ್ಲಿ ಭಾಗಿಯಾಗಿದ್ದಾಳೆ. ಇಲ್ಲಿ ಎಲ್ಲಾ ಕಾಂಪಿಟೇಷನ್ಸ್ ನಲ್ಲೂ ಭಾಗಿಯಾಗಿದ್ದಾಳೆ. ಬರೀ ಓದು ಮಾತ್ರ ಅಲ್ಲ, ಹ್ಮ್ 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 ಎಲ್ಲಾ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ನಲ್ಲಿ ಇದ್ದಳು ಅವಳು. ಹ್ಮ್ 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 ಅದೇ ತರ ಎಲ್ಲಾ ತರ ಮಕ್ಕಳು ಬರ್ಲಿ ಅಂತೇಳಿ ನಮ್ಮ ಅಭಿಪ್ರಾಯ ಸರ್. ಖಂಡಿತ ತಮ್ದು ತಮ್ಮ ನಾವು ಹೆಸರು ನಾವು ಬರ್ತದೆ. ನಾವು ಪ್ರಯತ್ನ ಪಡೋದು ಅದನ್ನೇ. ಹಾ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈಗ ಇನ್ನೊಂದೇನಪ್ಪಾ ಅಂತಂದ್ರೆ ಸರ್, ಈ ಆ ಮಗು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕಲಿಬೇಕಂತ ತಂದೆ ತಾಯಿ ತುಂಬಾ ಕಷ್ಟ ಪಡ್ತಾ ಇದಾರೆ. ಹೌದು ಹೌದು ಏನೇ ನೋಡಿ, ಅವ್ರು ತೊಂದರೆ ವಾಪಸ್ ಬಂದ್ರು ಕೂಡ PUC ಗೆ ದಕ್ಷಿಣ ಕನ್ನಡಕ್ಕೆ ತಂದು ಹಾಕ್ತಾ ಇದ್ದಾರೆ. ಹ್ಮ್ 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 ಓಕೆ ಸರ್. ಆ ಮಗುವಿನ ಹ್ಮ್ ಬಗ್ಗೆ ತಾವು ಹೇಳ್ಕೊಂಡಿದ್ದಕ್ಕೆ ತುಂಬಾ ಅವಳು ಅವಳು MBBS ಆಗ್ಬೇಕು, ಮೆಡಿಕಲ್ ಮಾಡಬೇಕು, 4 ಜನರ ಸೇವೆ ಮಾಡಬೇಕು ಅಂತ ಹೇಳಿ ದೊಡ್ಡ ಹೌದು ಒಂದ್ ಉದ್ದೇಶ ಡಾಕ್ಟರ್ ಇಟ್ಕೊಂಡಿದ್ದಾಳೆ. ಆಗ್ಬೇಕು ಅನ್ನೋ ಒಂದು ಅದು ಆಸೆ ಇದೆ ಸರ್ ಆ ಮಗುವಿನ ಹತ್ರ, ಅದು ಒಂದು ಅವಳು ಆಸೆ ಇದೆ. ಅದು ಅವಳು ಅವಳ ಕನಸು ನನಸಾಗ್ಲಿ ಅಂತ ನಮ್ದೆಲ್ಲ ಪ್ರಾರ್ಥನೆ. ತುಂಬಾ ಥ್ಯಾಂಕ್ ಯು ಸರ್. ಇನ್ನು ಹ್ಮ್ ನಿಮ್ಮ ಆಶೀರ್ವಾದ ಆ ಮಗುವಿನ ಮೇಲೆ ಇದ್ರೆ, ಖಂಡಿತ ಗುರುಗಳ ಇದೆ, ಆಶೀರ್ವಾದ ಇರ್ಬೇಕಂತಾರೆ. ಮುಂದೆ ಖಂಡಿತ ಗುರಿ ಇದೆ. ಇದ್ರೆ ಹಿಂದೆ ಗುರು ಇರ್ಬೇಕಂತೇಳಿ ಒಂದು ಹೌದು ಇದು ಇದೆ. ಹೌದು ಹೌದು ಹೌದು. ಹಾಗಾಗಿ ನೀವು ಹಿಂದೆ ಗುರು ಇದ್ರೆ ಹಿಂದೆ ಹಾ ಮುಂದೆ ಗುರಿ ಕಂಡೇ ಕಾಣ್ತದೆ ಸರ್. ಆ ಮಗುವಿಗೆ ಹೌದು ತಮ್ದು ಹೌದು ಕೂಡ ಆಶೀರ್ವಾದ ಖಂಡಿತ ಇರ್ಲಿ, ಇದೆ, ತಂದೆ ತಾಯಿ ಖಂಡಿತ ಕೂಡ ಇದೆ. ಇರ್ತದೆ. ಬಹಳ ಮತ್ತೆ ಒಳ್ಳೆ ಸಭ್ಯ ಹುಡುಗಿ ಅವಳು. ಹೌದು ಇಲ್ಲಿ ನಾವು ಯಾವುದೇ ಯಾವುದೇ ಕಂಪ್ಲೇಂಟ್ ಆ ಹುಡುಗಿ ಮೇಲೆ ಇಲ್ಲ. ಹ್ಮ್ 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 ಈಗ ಎಲ್ಲಾ ತರದ ಮಕ್ಕಳು ಬರ್ತಾರೆ ಹಾಸ್ಟೆಲ್. ಹ್ಮ್ ಇಡೀ ಕರ್ನಾಟಕ ರಾಜ್ಯದಿಂದ ಯಾವ ಜಿಲ್ಲೆಯಿಂದ ತೆಗೀರಿ, ಆ ಜಿಲ್ಲೆಯಿಂದ ಮಕ್ಕಳಿದ್ದಾರೆ ನಮ್ಮ ಹಾಸ್ಟೆಲ್. ಇಲ್ಲಿ ಅವ್ರ ಮನೆಗೆ ನಾನು ಬಂದು ವಿಸಿಟ್ ಕೊಟ್ರೆ ಸರ್, ತಂದೆಗೂ ಕೂಡ ಮಾತಾಡ್ಲಿಕ್ಕೆ ಅವ್ರಿಗೆ ಬಾಯಿ ಬರ್ತಾ ಇಲ್ಲ, ತಾಯಿಗೂ ಕೂಡ ಹಾ ಮಾತು ಬರ್ತಾ ಇಲ್ಲ. ಅಜ್ಜಿ, ದೊಡ್ಡಮ್ಮ, ಅಣ್ಣ ಎಲ್ಲ ಅವ್ರ ಕುಟುಂಬದವರು ಎಲ್ಲರೂ ಊರಿನ ಸುತ್ತಮುತ್ತ ಇರತಕ್ಕಂತ ಎಲ್ಲಾ ಮನೆಯವರು ಕೂಡ ಅಲ್ಲಿ ಹಾ ಬಂದಿದ್ರು, ಭಾಗಿಯಾಗಿದ್ರು. ಹಾ ಯಾರಿಗೂ ಕೂಡ ಮಾತಾಡ್ಲಿಕ್ಕೆ ಅಷ್ಟು ಇದು ಆಗತ್ತೆ ಅವ್ರಿಗೆ. ಯಾಕಂದ್ರೆ ಹ್ಮ್ ನಮ್ಮ ಇದೊಂದು ಚಿಕ್ಕ ಹಳ್ಳಿ ಸರ್. ಇಂಥ ಹ್ಮ್ ಹಳ್ಳಿಯಲ್ಲಿ ಈ ತರ ಮಗು ಬೆಳೆದಿದೆ ಅಂತೇಳಿ ಅಷ್ಟು ತುಂಬಾ ಖುಷಿ ಪಡ್ತಾ ಇದ್ದಾರೆ. ಹೌದು ಹೌದು ಹೌದು. ಇನ್ನೊಂದೇನಪ್ಪಾ ಅಂದ್ರೆ ಅವ್ರ ತಂದೆ ತಾಯಿರು ಇನ್ನೂ ಕೂಡ ನಿಮ್ಮನ್ನ ಮನದಲ್ಲಿ ನೆನಿತಾ ಇದ್ದಾರೆ. ಹ್ಮ್ ಅದೊಂದು ಖುಷಿ ವಿಚಾರ ಸರ್. ಹಾ. ಆತರ ಒಳ್ಳೆ ಒಂದು ಅಂದ್ರೆ ನಾವೆಲ್ಲ ಟೀಚರ್ಸ್ ಎಲ್ಲ ಏನಂದ್ರೆ ನಮ್ಮ ಸಂಸ್ಥೆಯಲ್ಲಿ ಹಾ ನಾವು ನಮ್ಮ ಮಕ್ಕಳಿಗೆ ಏನ್ ಮಾಡ್ತೇವೆ ಅದನ್ನ ನಾವು ಹಾಸ್ಟೆಲ್ ಮಕ್ಕಳಿಗೆ ಮಾಡ್ತೇವೆ. ಓಕೆ ಸರ್. ನಾವು ಕೂಡ ನಾವೇನು ಭೇದ ಭಾವ ಮಾಡೋದಿಲ್ಲ. ಸ್ವಲ್ಪ ಟೈಮ್ ತಗೊಂಡು ತಮಗೂ ಕೂಡ ನಾವು ಬಂದ್ ಭೇಟಿಯಾಗಿ ವಿಸಿಟ್ ಕೊಡ್ತೀವಿ ಖಂಡಿತ ಸರ್. ಖಂಡಿತ ಬನ್ನಿ, ಖಂಡಿತ ಯಾವ ಬನ್ನಿ. ತರ ಇದೆ ಸ್ಕೂಲ್ ಇದ್ದು ಹೆಂಗೆ ಏನು ಅಂತೇಳಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಇಡೀ ರಾಜ್ಯಾದ್ಯಂತನೇ ತೋರ್ಸೋಣ ನಿಮ್ಮ ಸಂಸ್ಥೆ ಆಯ್ತು, ಬಗ್ಗೆ. ಖಂಡಿತ ಬನ್ನಿ, ಖಂಡಿತ ಬನ್ನಿ. ತುಂಬಾ ಧನ್ಯವಾದಗಳು ಸರ್. ಆ ಮಗುವಿನ ಬಗ್ಗೆ ನೀವು ಹೇಳಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ಆಯ್ತು ಆಯ್ತು. ನಮಸ್ಕಾರ ಸರ್. ಥ್ಯಾಂಕ್ ಯು, ನಮಸ್ಕಾರ.
ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.